ಅಡಿಯಲ್ಲಿ ಇವತ್ತು ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ಅವರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ನಡೆಸಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಮೊಟ್ಟ ಮೊದಲು ಏನಂತಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಮಖಂಡಿ ಅಥವಾ ಜಮಖಂಡಿ ತಾಲೂಕಿನ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಜವಳಿ ನಿಗಮದ ಮಾಜಿ ಅಧ್ಯಕ್ಷರು ಇವತ್ತು ಅವರ ನೇತೃತ್ವದಲ್ಲಿ ಇವತ್ತು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಜೀರ್ ಸರ್ ಅವರು ತಮ್ಮ ಅಮೂಲ್ಯವಾದಂತಹ ಸಮಯ ತೆಗೆದುಕೊಂಡು ಇವತ್ತು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿದ್ದಾರೆ. ಅವರು ನಾನು ನಮ್ಮ ಈ ಒಂದು ಸಂಸ್ಥೆ ಅಧ್ಯಕ್ಷ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿಯಲ್ಲಿ ಬೆಂಗಳೂರು ಬಿಡಿಎ ಡಿವೈಎಸ್ಪಿ ದಕ್ಷವಾಗಿ ಪರಿಣಾಮಕಾರಿಯಾಗಿ ಒಳ್ಳೆಯ ಹೆಸರು ಪಡೆದುಕೊಂಡು ಸೇವೆ ಸಲ್ಲಿಸಿ ಇವತ್ತು ನಮ್ಮ ಜಮಖಂಡಿ ಡಿವಿಷನ್ಗೆ ಡಿವೈಎಸ್ಪಿ ಆಗಿ ವರ್ಗಾವಣೆ ಆಗಿ ಇಲ್ಲಿ ಅಂತಂದ್ರೆ ಬಂದಿದ್ದಕ್ಕಾಗಿ ಅವರು ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ನಮ್ಮ ರೋಷನ್ ಜಮೀರ್ ಎಸ್ ಸರ್ ಅವರು ಇವತ್ತೇನಪ್ಪ ಅಂದ್ರೆ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಅಧ್ಯಕ್ಷರ ಪರವಾಗಿ ಹಾಗೂ ನಜೀರ್ ಅನ್ನೋರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿಯಾಗಿ ಇನ್ನೂರು ದಕ್ಷ ಅಧಿಕಾರಿಗಳು ಹಾಗೂ ರಾಜ್ಯ ಮುಖ್ಯಮಂತ್ರಿಗಳ ಪದಕವನ್ನು ವಿಜೇತ ಆಗಿರ್ತಕ್ಕಂಥ ನಮ್ಮವರೇ ಆದಂತ ಜಾಕುರೇಶ್ ಇನಾಮದಾರ್ ಸರ್ ಅವರು ಈಗ ಅವರು ಗದಗ ಡಿವೈಎಸ್ಪಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಕರ್ನಾಟಕ ಲೋಕಾಯುಕ್ತ ಯಾದಗಿರಿಗೆ ವರ್ಗಾವಣೆ ಆಗಿ ಅವರು ಬಂದಿದ್ದಾರೆ. ಇನ್ನು ಅವರು ನಮ್ಮ ಸಂಸ್ಥೆಗೆ ಬಂದಿದ್ದಕ್ಕಾಗಿ ಅವ್ರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮವಾಗಿ ಗೌರವಪೂರ್ವಕ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಶೋಭನೆ ತಂದಕ್ಕಾಗಿ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂತ ಸೈಯದ್ ತೌಸೀಫ್ ಖಾದ್ರಿ ಸರ್ ಅವ್ರಿಗೂ ಕೂಡ ನಾನು ಎಲ್ಲ ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲ ಉಪನ್ಯಾಸಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿಯಾಗಿ ಇನ್ನೋರು ಅತಿಥಿಗಳು ಜೋಹಾರ್ ಅವರು ಕೂಡ ಈ ಕಾರ್ಯಕ್ರಮ ಬಂದು ಶೋಭಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಈಗ ದಕ್ಷ ಹಾಗೂ ಉತ್ತಮ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ರೋಷನ್ ಜಮೀರ್ ಎಸ್ ಅವರು ಏನಪ್ಪಾ ಅಂದ್ರೆ ನಮ್ಮ ಸಂಸ್ಥೆಗೆ ಬಂದು ತಮ್ಮೆಲ್ಲರಿಗೂ ಪ್ರೇರಣಾತ್ಮಕವಾಗಿ ಎರಡು ಮಾತನಾಡಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ನಾನು ಏನಪ್ಪಾ ಅಂದ್ರೆ ನಮ್ಮ ಅಧ್ಯಕ್ಷರು ಹಾಗೂ ನಜೀರ್ ಅನ್ನೋರು ಅವ್ರಿಗೆ ಏನಪ್ಪಾ ಅಂದ್ರೆ ಸನ್ಮಾನವನ್ನು ಮಾಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತಾರೆ. ನಮ್ಮ ಅಧ್ಯಕ್ಷರು ಹಾಗೂ ನಜೀರ್ ಅವರು ಅವ್ರಿಗೂ ಕೂಡ ಸನ್ಮಾನ ಮಾಡಬೇಕೆಂದು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾದ ಶ್ರೀಯುತ ತೌಸೀಫ್ ಅವರೇ ಹಾಗೂ ಸ್ನೇಹಿತರು ಹಾಗೂ ಹಿರಿಯರಾದ ಹಾಗೂ ಅನ್ನ ಸಮಂತರಾದ ಈ ಜಿಲ್ಲೆಯ ಕಾಂಗ್ರೆಸ್ನ ಡಿಸಿಸಿ ಉಪಾಧ್ಯಕ್ಷರಾದ ಶ್ರೀಯುತ ನಜೀರ್ ಜಮೀರ್ ಸಾಹೇಬ್, ಅವರ ಆತ್ಮೀಯ ಸ್ನೇಹಿತ ನಾನಂದ್ರೆ ಇನಾಮದಾರ ನಾವಿಬ್ಬರು ಕೂಡ ಒಂದೇ ನಾಣ್ಯದ ಇಬ್ಬರಿದ್ದೇವೆ. ನಾವಿಬ್ಬರು ಕೂಡ ಒಂದೇ ಪ್ರಯತ್ನ.
ಸ್ನೇಹಿತನಾದ ಶ್ರೀಯುತ ಹಿಮ್ಮಪ್ಪನವರು ಹಾಗೂ ಅವರ ಚಿರಂಜೀವಿ ಅವರೇ ಹಾಗೂ ಈ ಒಂದು ವಿಶ್ವಸಂಸ್ಥೆಯ ಪರಾಮರ್ಶಕರವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಯಾಗಿರ್ತಾರೆ. ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂತಹ ಒಬ್ಬ ವಿದ್ಯಾರ್ಥಿ ನಾನು. ಆಗಿನ ಕಾಲದಲ್ಲಿ 1991 ನಾನು ಗ್ರಾಜುಯೇಷನ್ ಆಯಿತು. ನಾನು BSc ಸಿವಿಲ್ ನಮ್ಮ ಗ್ರಾಜುಯೇಷನ್ ಮುಗಿಸಿದೆ. ವೀಕ್ಷಕ ಇನ್ಸ್ಟಿಟ್ಯೂಟ್ ಪ್ರೊಫೆಷನಲ್ ಕಾಲೇಜಲ್ಲಿ ನಾವು ಬಳ್ಳಾರಿ ಜಿಲ್ಲೆ ಅಲ್ಲಿ ನನ್ನ ಒಂದು ಎಜುಕೇಷನ್ ಆಯಿತು. ಆಗಿನ ಕಾಲದಲ್ಲಿ ಎಲ್ಲ ಬ್ರಾಂಚಸ್ ಸೈನ್ಸ್ ಬ್ರಾಂಚಸ್ ಅಂದರೆ ಹೈಯೆಸ್ಟ್ ಮೆರಿಟ್ ತಗೊಂಡು ಪಾಸ್ ಆಗಿದೆ. ಆಗಿನ ಕಾಲದಲ್ಲಿ ನಾನು ಟಾಪರ್ ಅವಾಗ ಕಾಲೇಜಿನಲ್ಲಿ ಕಾನ್ಸಿಕ್ಯೂಟಿವ್ 2 years ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಪಾಸ್ ಆಯಿತು. ದೊಡ್ಡ ವಿಶ್ವವಿದ್ಯಾಲಯದಿಂದ ಮೆಟ್ರೋಪಾಲಿಟನ್ ವಿಭಾಗದಲ್ಲಿ ಅಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಷನ್ ನಡೆಸಿದ್ದೆ. ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ಪರಿಸ್ಥಿತಿ ನನ್ನ ಸನ್ಮಾನ ಮಾಡಬೇಕು, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯರು ಕಲಿತಾ ಇರೋದು ಅಪರೂಪ. ಯಾಕಂದರೆ ಕೋ ಎಜುಕೇಷನ್ ಸಾಮಾನ್ಯವಾಗಿರುತ್ತೆ. ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ. ವಿಶೇಷವಾಗಿ ಅಂದರೆ ಕಪ್ಪಟ್ಟಿ ಮಾರು ಪೆಟ್ರೋಲ್ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ನಮಗೆ ಆಮೇಲೆ BEd ಮಾಡಿಬಿಟ್ಟು ನಾನು ಟೀಚರ್ ಆಗಬೇಕು ಯಾವತ್ತೂ ಯೋಚನೆ ಮಾಡಿಕೊಳ್ಬೇಕು. ನಿಮಗೆ ಬೇಕಾದಷ್ಟು ಅವಕಾಶ BEd ಕ್ವಾಲಿಫಿಕೇಶನ್ ಅಷ್ಟೇ ನಿಮಗೆ ಸ್ಕೂಲ್ ಟೀಚರ್ ಆಗಬೇಕು. ನಿಮ್ಗೇನು ಬೇಕು ಕ್ವಾಲಿಫಿಕೇಶನ್. ಸೊ ನಿಮ್ಮ ಗ್ರಾಜುಯೇಷನ್ನಲ್ಲಿ ಸಾಕಷ್ಟು ಅವಕಾಶಗಳು ಬರ್ತಾ ಇದೆ. APSC ರಿಕ್ರೂಟ್ಮೆಂಟ್ ಆಗ್ತಿದ್ದಾಗ ಡೆಡಿಕೇಟೆಡ್ ಪ್ರೊಫೆಷನಲ್ಸ್ ಎಕ್ಸಾಮಿನೇಷನ್ಸ್ ಆ ಎಕ್ಸಾಮ್ಸ್ ಆಮೇಲೆ ಕ್ಲಾಸ್ ಪೋಸ್ಟ್ ಕ್ಲಾಸ್ ಒನ್ ಪೋಸ್ಟ್ SPC ಪೋಸ್ಟ್ ಆಫರ್ ಆಗ್ತದೆ. ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಿಗೆ ವಂದನೆಗಳನ್ನು ತಿಳಿಸ್ತಾ ನಾನು ರೋಷನ್ ದೇವೀರ್ ಸರ್ ಅವರು ಇನ್ನು ಮುಂದೆ ಅಂದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಿಜರನ್ನವರು ಕೂಡ ಒಂದೆರಡು ಪ್ರೇರಣಾತ್ಮಕ ಮಾತನ್ನು ಆಡಬೇಕಂತ ಅವರನ್ನು ವಿನಂತಿಸುತ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಆರ್ಯನ್ ಶಿಕ್ಷಣ ಸಂಸ್ಥೆ ವತಿಯಿಂದ ನಮ್ಮ ಜಮಖಂಡಿ ಉಪವಿಭಾಗಾಧಿಕಾರಿಗಳ ಒಂದು AYSP ಆಗಿ ಉತ್ತಮವಾಗಿ ಈಗಾಗಲೇ ಆಗಮಿಸಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸನ್ಮಾನಿಸಿ ರೋಷನ್ ಜಮೀರ್ ಸಾಹೇಬರ ಬಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಹಾಗೂ ಗದಗ DSP ಆಗಿ ಈಗಾಗಲೇ ಗುಲ್ಬರ್ಗಾಗೆ ಲೋಕಾಯುಕ್ತರ ಕಚೇರಿಗೆ ಆಗಮಿಸಿರುವ ಸನ್ಮಾನಿಸಿ ಜಾಕೀರ್ ಜನಾರ್ದನ್ ಸಾಹೇಬರು ಹಾಗೂ ಪ್ರಿನ್ಸಿಪಾಲ್ ಆದ ಇಸ್ತಾಕ್ ಹವಾಲ್ದಾರ್ ಅವರು ಹಾಗೂ ಎಲ್ಲ ನಮ್ಮ ಅಕ್ಕ ತಂಗಿಯರ ಸಹೋದರಿ. ಇವತ್ತಿನ ದಿವಸ ಏನಪ್ಪ ಅಂದ್ರೆ ನಮ್ಮ AYSP ಸಾಹೇಬ್ರೇನು ಜಮಖಂಡಿಗೆ ಬಂದಾಗ ನಿಜವಾಗ್ಲೂ ಕೂಡ ನಾವು ಹೆಮ್ಮೆ ಅನಿಸ್ತದ. ಯಾಕಂದ್ರೆ ಅವ್ರು ಇಲ್ಲಿ ಬರ್ಬೇಕಂದ್ರೆ ಅಲ್ಲಿ ಯಾರು ಬಿಡ್ತಾ ಇದ್ದಿಲ್ಲ. ಅವ್ರಿಗೆ ನೀವು ಹೋಗ್ಬೇಡ್ರಿ ಅಂತೇಳಿ ಎಲ್ಲಾ ಜನ ಮಾತಾಡೋರಿ. ನಮ್ಮ ಬಳ್ಳಾರಿ ಜಿಲ್ಲೆ ಬಿಟ್ಟು ಹೋಗ್ಬೇಡ್ರಿ, ಚಿತ್ರದುರ್ಗ ಜಿಲ್ಲೆ ಬಿಟ್ಟು ಹೋಗ್ಬೇಡ್ರಿ, ನೀವು ಒಳ್ಳೆಯವರಿದ್ದೀರಿ, ನೀವು ಇರೋದ್ರಿಂದ ನಮ್ಗೆ ಬಹಳ ಸೇಫ್ ಅದ, ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಕ್ರೈಮ್ ಇಲ್ಲ, ಯಾವುದೇ ಅನೈತಿಕ ಚಟುವಟಿಕೆ ಇಲ್ಲ ಅಂತ ಹೇಳಿ ಸಾಕಷ್ಟು ಅವ್ರ ಬಗ್ಗೆ ಎಲ್ಲರಿಗೂ ಈಗ ಒಂದು ಸಂದರ್ಭದಾಗ ಅವ್ರೇನ್ ಜಮಖಂಡಿ ಪ್ರಚಾರ ನಾನು ವಿಶೇಷವಾಗಿ ಜಮಖಂಡಿಯ ನಮ್ಮೆಲ್ಲ ಮೊದಲನೇದಾಗಿ ನಾನು ಸ್ವಾಗತ ಕೊಡ್ತೇನೆ. ಅದರ ಜೊತೆಗೆ ಇವತ್ತೇನೈತಿ ನಮ್ಮ ಅದೋಷ ಸಾಹೇಬರು ಯಾವಾಗ ಚಾರ್ಜ್ ತಗೊಂಡಾರ ಅವ್ರು ಚಾರ್ಜ್ ತಗೊಂಡಾಗ ಇಡೋದು ಅವರು ಸ್ವತಃ ಬಿಡುವಾಗ ಬಿಟ್ಟಾರ. ಕೆಲವೊಬ್ಬರು DSPಗಳು ಏನ್ ಮಾಡ್ತಾರಂದ್ರೆ ಅಲ್ಲೇ ಫೋನ್ಯಾಗ ಕುತ್ಕೊಂಡಾಗ ಕೆಲಸ ಮಾಡ್ತಾರೆ. ಅವ್ರು ಹಂಗಿಲ್ಲ, ಅವರೇ ನೇರವಾಗಿ ಫೀಲ್ಡ್ ಹೋಗ್ತಾರ. ಲೋಕಾಪುರದಾಗ ಇದೀನಿ, ಬೆಳಿಗ್ಗೆ ಒಳಗ ಇದೀನಿ, ಬನ್ನಟ್ಯಾಗ ಇದೀನಿ, ಎಲ್ಲಿಯೂ ಕೂಡ ಅವರು ಸ್ಥಾನಿಕವಾಗಿ ಇರುವುದಿಲ್ಲ. ಎಲ್ಲಾ ಕಡೆ ಫೀಲ್ಡ್ ಆಗಿ ಕೆಲಸ ಮಾಡ್ಕೊಂಡು ಎಲ್ಲಿಯೂ ಯಾವುದೇ ಒಂದು ಅನೈತಿಕ ಘಟನೆ ಆಗಲಾರ್ದಂತಾಗಲಿ
ಜನರಿಗೆ ಸಂತೋಷವಾಗಿರುವಂತ ಒಂದು ಏನು ವ್ಯವಸ್ಥೆ ಅದ ಆ ರೀತಿ ಪಾಲನೆ ಮಾಡುವಂತ ಕಾನೂನು ಸರಿಯಾಗಿ ನಡೀತಾ ಇದೆ ಇಲ್ಲ ಅನ್ನೋದನ್ನ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಅವ್ರು ಬಂದಿದ್ದಕ್ಕಾಗಿ ನಾವು ಕೂಡ ಎಲ್ಲರೂ ಬಹಳ ನಮ್ಮ ಎಲ್ಲಾ ಪಾರ್ಟಿಯವರು ಈ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿಯವರು ಹಂಗೇನಿಲ್ಲ, ಎಲ್ಲಾ ಪಾರ್ಟಿಯವರು ಕೂಡ ಅವ್ರು ಬಂದಿದ್ದಕ್ಕಾಗಿ ಸಂತೋಷ ಆಗದ. ಯಾಕಂದ್ರೆ ಅವ್ರು ಚಿತ್ರದುರ್ಗ ಜಿಲ್ಲಾದಾಗಿದ್ದಾಗ ಬಿಜೆಪಿ ಸರ್ಕಾರದಾಗಿದ್ದಾಗ ಅಲ್ಲಿದ್ರು ಅವರು ಬಿಜೆಪಿ ಅವರು ಅವ್ರಿಗೆ ಬೆಳಕ್ ಇರ್ತಿಲ್ಲ ಅವ್ರಿಗೆ ನೀವು ಇಲ್ಲೇ ಇದೆ ಅಂತ ಹೇಳಿ ಅಂತ ಒಂದು ಅಲ್ಲಿ ಕೆಲಸ ಮಾಡಿ ಹೆಸರು ಗಳಿಸ್ಯಾರ. ಅವ್ರು ಇಲ್ಲಿ ಬಂದಿದ್ದಕ್ಕಾಗಿ ನಾವು ವಿಶೇಷವಾಗಿ ನಾವು ಏನ್ ಸಹೋದರರಿದ್ರಿ ತಾವು ಕೂಡ ಈಗ ನಿಮ್ಮ ಮೇಲೆ ಅವ್ರು ಇರುತ್ತಾರಂತೂ ಯಾವಾಗಲೂ ಜಂಪೆಂಡಾಗಿ ಯಾವಾಗಲೂ ಇರುತ್ತಾರ, ಯಾವುದೇ ಅನೈತಿಕ ಚಟುವಟಿಕೆ ಆಗಿಲ್ಲ. ಮುಂದೂ ಕೂಡ ಇದಕ್ಕಿಂತ ಹೆಚ್ಚು ನಾವು ಸೇಫ್ ಇರ್ತೀವಿ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಅವ್ರು ಒಳ್ಳೆಯ ಕೆಲಸ ಮಾಡಿ ಇಲ್ಲಿ ಅತ್ಯುತ್ತಮ ಕೆಲಸ ಮಾಡಿ ಇಲ್ಲಿ ಪ್ರಮೋಷನ್ ಆಗುತ್ತಾನ ಜಂಪೆಂಡ್ ಆಗಿರ್ಬೇಕಂತ ಹೇಳಿ ನಮ್ಗೆಲ್ಲರೂ ಬೈಕೆ ಅದ. ಅವ್ರು ಇಲ್ಲಿಂದ SBI ಹೋಗ್ಲಿ ಎಲ್ಲ ಜನರ ಒಂದು ಆರೈಕೆಯನ್ನು ಕೂಡ ನಾನು ಅವ್ರಿಗೆ ಬಯಸ್ತೀನಿ. ಅದ್ರ ಜೊತೆಗೆ ನಮ್ಮ DSP ಜಾಕೀರ್ ಭಾಯಿ ಇನಾಮದಾರ್ ಅವರು ಕೂಡ ಸಹೋದರಾದ ಇನಾಮದಾರ್ ಸಾಹೇಬರು ಕೂಡ ಅವರು ಗದಗದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು. ಗದಗದಿಂದ ಎಲ್ಲರೂ ಕೂಡ ಟ್ರಾನ್ಸ್ಫರ್ ಮಾಡಿ ಕಳಿಸ್ತಾರ, ಎಲ್ಲಾದ್ರೂ ಬೇರೆದವ್ರು ತರ್ತಾರ. ಅವ್ರು ನಾನು ಹೋಗ್ತಾರೆ ಅಂತ ಹೇಳಿ ನಾವ ಗುಲ್ಬರ್ಗ ಅವ್ರು ಯಾಕೆ ನೋಡ್ತಾರ ಅವ್ರು ಗದಗ HK ಪಾಟೀಲ್ ಸರ್ ಜಿಲ್ಲಾ ಮಂತ್ರಿ ಅವರು ನೀವು ಹೋಗ್ಬೇಡ ಅಂದ್ರು ಇಲ್ಲಿ ನಾನು ಗುಲ್ಬರ್ಗದಲ್ಲಿ ನನ್ನ ಕೆಲಸ ಇದೆ, ನಾನು ವೈಯಕ್ತಿಕ ಕೆಲಸ ಇರೋದ್ರಿಂದ ನಾನು ಅಲ್ಲೇ ಹೋಗ್ಬೇಕಾಗಿದೆ ಅಂತ ಹೇಳಿ ಅವರೇ ಸ್ವಂತ ವರ್ಗಾವಣೆ ಮಾಡ್ಕೊಂಡಾರ. ನಾ ಹೇಳಿದವ್ರಿಗೆ ನಿಮ್ಗೆ ಎಲ್ಲಿ ಬೇಕು ಹೇಳಿದ್ರೆ ಕರ್ನಾಟಕದಾಗ ನಾ ಮಾಡಿಸ್ಕೊಡ್ತೇನೆ ಅಂತ ಹೇಳಿದವ್ರಿಗೆ ಇಲ್ಲ ನಾ ಗುಲ್ಬರ್ಗಕ್ಕೆ ಹೋಗ್ತೀನಿ ನಾ ಅಲ್ಲೇ ಇರ್ಬೇಕಾಗಿತ್ತು ಸ್ವಲ್ಪ ಕೆಲಸ ಅಂತ ಹೇಳಿ ಪರ್ಸನಲ್ ಹೇಳಿದ್ರು. ಆದ್ರೂ ಕೂಡ ಅವರು ಕೂಡ ಗದಗದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ನಾನು ಇಷ್ಟ ಹೇಳೋದು ಏನಂದಪ್ಪ ಅಂದ್ರೆ ಒಳ್ಳೆ ಇಬ್ರು ದಕ್ಷ ಅಧಿಕಾರಿಗಳಿದ್ದೀರಿ, ನಿಮ್ ಬಗ್ಗೆ ನಮ್ಗೆ ಬಹಳ ಅತಿ ಗೌರವ ಅದ. ನಾವು ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ತೀರ ಅಂತ ಹೇಳಿ ನಮ್ಗೆ ನಂಬಿಕೆ ಕೂಡ ತಮ್ಮ ಮೇಲೆ ಅದ. ಆದ್ರೂ ಕೂಡ ಈ ಜಮಖಂಡಿ ಒಂದು ಸೂಕ್ಷ್ಮ ಒಳ್ಳೆ ಇದು ಜಮಖಂಡಿ ಸಬ್ ಡಿವಿಷನ್. ಇಲ್ಲಿ ಯಾವುದೇ ಜಾತಿ ಮತ ಪಂಥ ಯಾವುದೂ ಇಲ್ಲ. ಎಲ್ಲಾ ಮುಸ್ಲಿಮ್ಸ್, ಹಿಂದೂ, ಲಿಂಗಾಯತರು, ಬ್ರಾಹ್ಮಣರು, ದಲಿತರು ಎಲ್ಲರೂ ಬಂದಿಲ್ಲಿ. ಯಾವಾಗಲೂ ಕೂಡ ಜಾತಿ ಗಲ್ಭೆ ಆಗ್ಲಿಕ್ಕೆ ನಾವು ಯಾರು ಕೊಟ್ಟಿಲ್ಲ. ನಾವ್ ಯಾರು ಜಾತಿ ಗಲ್ಭೆ ಮಾಡ್ತಾರ ಅವ್ರಿಗೆ ಊರದಿಂದ ಬೇರೆ ಕಡೆ ಕಳಿಸ್ಬಿಟ್ಟು ನಾವ್ ಅಂತವ್ರಿಗೆ ಆಸ್ಪತ್ರೆ ಕೊಟ್ಟಿಲ್ಲ. ಇಲ್ಲಿ ಯಾರು ಬೇಕಾದ ಸಮಾಜ ಅವ್ರಿಗೆ ಮುಸ್ಲಿಂ ಇರಲಿ ಹಿಂದೂ ಇರಲಿ ಯಾರು ಬೇಕಾದ್ರೆ ನಾವೆಲ್ಲ ಜಾತ್ಯತೀತವಾಗಿ ಬದುಕು ಮಾಡ್ತಾವ್ರಿ. ಅದ್ರ ಸಲುವಾಗಿ ಜಮಖಂಡಿ ಪಟ್ಟಣದ ಮಹಾರಾಜರು ಜಮಖಂಡಿ ರಾಜರಿದ್ರು. ಅದರಿಂದ ಅಬೂಬಕರ್ ದರ್ಗಾದ ಜೀರ್ಣೋದ್ಧಾರ ಅವರೇ ಮಾಡಿದ್ರು, ಎಲ್ಲ ಸ್ಟ್ರಕ್ಚರ್ ಅವರೇ ಕಟ್ಸ್ಯಾರ. ಬ್ರಾಹ್ಮಣ ಸಮಾಜ ರಾಜರು ಮುಸ್ಲಿಂ ಸಮಾಜ ದರ್ಗಾ ಕಟ್ಸಿದ್ರು. ಅದಕ್ಕೆ ಇಲ್ಲಿ ಯಾವುದೇ ಜಾತಿ ಮತ ಇಲ್ಲ, ಎಲ್ಲ ದರ್ಗಾಕ್ಕೆ ಎಲ್ಲರೂ ಬರ್ತಾರ. ಕಾಡು ಸಿದ್ದೇಶ್ವರ ದೇವಸ್ಥಾನಕ್ಕೂ ಎಲ್ಲರೂ ಎಲ್ಲ ಮುಸ್ಲಿಂ ಸಮಾಜದವ್ರು ಹೋಗ್ತಾರ. ಇಲ್ಲಿ ಯಾವುದೂ ಜಾತಿ ಮತ ಇಲ್ಲೇ ಇಲ್ಲ. ಅದರ ಸಲುವಾಗಿ ಒಳ್ಳೆ ಅಧಿಕಾರಿಗಳು ಬಂದಾರ. ಅವರಿಗೂ ಕೂಡ ನಾಳೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆ ಕೆಲಸಗಳು ನಡೀತಾವ ಅಂತ ಹೇಳಿ ನಾನು ಅಪೇಕ್ಷೆ ಮಾಡ್ತೀನಿ. ತಾವು ಕೂಡ ಇಲ್ಲಿ BEd ಕಾಲೇಜಿಗೆ 17 ವರ್ಷ ಇದು. ನಾನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ನಮ್ಮ ಕಾಕಾರಾದ ಸಂಬಂಧಿಸಿ ನಮ್ಮ ಮೆಹಮೂದ್ ಖಾದ್ರಿ ಅವರು ತೀರ್ಕೊಂಡ ನಂತರ ನಾವು ಸ್ವಲ್ಪ ಕಡಿಮೆ ಬಂದಿನಿ. ಇಲ್ಲಾಂದ್ರೆ ನಾ ಯಾವುದೇ ಕಾರ್ಯಕ್ರಮ ಮಿಸ್ ಮಾಡ್ತಿದ್ದಿಲ್ಲ. ಸ್ವಲ್ಪ ಏನೋ ಕಾರಣಾಂತರದಿಂದ ನಾನು ಹೆಚ್ಚಿಗೆ ಬರ್ಲಕ್ ಆಗಿಲ್ಲ. ನಾನು ಕೌಶಿಕ್ ಅಧ್ಯಕ್ಷರು ಫೋನ್ ಮಾಡ್ತಿರ್ತಾರೆ ಏನೋ ಕಾರ್ಯಕ್ರಮ ಇದ್ರು ಕೂಡ. ಅದರ ಸಲುವಾಗಿ ಮುಂದಿನ ದಿವಸದಲ್ಲಿ ನಾವು ಇನ್ನೂ ಪ್ರಾರಂಭ ಇಲ್ಲಿ ಕೆಲಸ ಮಾಡಬೇಕಾಗಿದೆ. ಅವರು ನಮ್ಮ ಮೆಹಮೂದ್ ಖಾದ್ರಿ ಚಾಚಾರಿದ್ದ ಒಳ್ಳೆ ಕೆಲಸ ಮಾಡಿದ್ವಿ. ಆದ್ರೆ ಇನ್ನು ಮುಂದಿನ ದಿವಸದಲ್ಲಿ ಕೌಶಿಕ್ ಖಾದ್ರಿ ನೇತೃತ್ವದಲ್ಲಿ ಇನ್ನೂ ಕೆಲವೊಂದು ಇಲ್ಲಿ ಪ್ಲಾನ್ಗಳನ್ನಿದೆ ಮಾಡೋದು. ಅದ್ರ ಸಲುವಾಗಿ ನಾವು ಎಲ್ಲರೂ ಕೂಡಿ ಕುಲಂಕುಷವಾಗಿ ಚರ್ಚೆ ಮಾಡಿ ಮತ್ತು ಸಂಸ್ಥೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ನಾವು ಯಾವ ರೀತಿ ಒಂದು ಕಾರ್ಯಕ್ರಮ ಹಾಕೋತೀವಿ. ತಾವು ಕೂಡ ಸಹಾಯ ಸಹಕಾರ ಮಾಡಬೇಕು ಅಂತ ಹೇಳುತ್ತಾ ಮುಂದಿನ ದಿವಸದಲ್ಲಿ ಈ ಸಂಸ್ಥೆಗೆ ಉತ್ತಮ ಆಗಲಿ ಅಂತ ಹೇಳಿ ನಾವೆಲ್ಲರೂ ಬಯಕೆ ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಎಲ್ಲ ಹಿರಿಯರಿಗೆ ಅತಿಥಿಗಳಿಗೆ ವಂದಿಸಿ ನಾನು ಮಾತು ಜಯ ಕನ್ನಡ ಜಯ. ಆತ್ಮೀಯ ವಿದ್ಯಾರ್ಥಿನಿಗೆ ಇನ್ನೊಂದು ಸಂತೋಷದ ಸುದ್ದಿ ಅಂದ್ರೆ ಆಕಸ್ಮಿಕವಾಗಿ ನಮ್ಮ ಹಿರಿಯ ಅಧಿಕಾರಿ ಸಹೋದರ ಅಧಿಕಾರಿಯಾದ ಅಡಿಷನಲ್ SP ಬಾಗಲಕೋಟೆ ಜಿಲ್ಲೆ ಮಾಂತೇಶ್ವರ್ ದಿದ್ದಿ ಸಾಹೇಬರು ಬರ್ತಾ ಇದ್ರು. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಕೊಂಡು ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ಮಾಡ್ಕೊಡ್ತೀನಿ. ಹೆಚ್ಚುವರಿ SP ಬಾಗಲಕೋಟೆ ಜಿಲ್ಲೆಯವರು
ತಮ್ಮ ಉದ್ದೇಶಿಸಿ 2 ಮಾತು ಮಾತಾಡ್ಬೇಕಂತ ಹೇಳಿ ಅವ್ರಿಗೆ ವಿನಂತಿಸ್ತೀವಿ. ಆಕಸ್ಮಿಕವಾಗಿ ನಾಳೆ ಇರ್ತಕ್ಕಂಥ ಒಂದು ವ್ಯಕ್ತಿ ಸೇವೆಗಳು ಪಾಲ್ಗೊಳ್ತೀವಿ ನಮ್ಮ ಕಡೆಗೆ ಬರ್ತಾ ಇದ್ದಾರೆ. ಅದರ ನಿಮಿತ್ತವಾಗಿ ಪೂರ್ವ ತಯಾರಿ ಬರ್ತಾ ಇದೆ. ಸೊ ಇಲ್ಲಿ ನಮ್ಮೆಲ್ಲರನ್ನು ಸಹ ಒಂದು ಭೇಟಿ ಮಾಡುವಂತ ಒಂದು ಭೇಟಿ ಮಾಡಿ ನಮ್ಮ ಇಲಾಖೆ ವತಿಯಿಂದ ಕೆಲವೊಂದು ಸಲಹೆಗಳನ್ನ ನಮಗೆಲ್ಲ ಒಂದು ಕೊಡುವಂತ ಒಂದು ಸಂದರ್ಭ. ಇಲ್ಲಿ ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ನನ್ನ ಆತ್ಮೀಯ ಇನಾಮದಾರ್ DSP ರವರೇ, ರೋಷನ್ DSP ರವರೇ, ಹಾಗೂ ನಜೀರ್ ಕನ್ಗೋಡಿ ನಜೀರ್ ಕನ್ಗೋಡಿ ರವರೇ, ಹಾಗೂ ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ಈಗಿನ ಒಂದು ಏನ್ ಪ್ರೆಸೆಂಟ್ ಸೊಸೈಟಿನಲ್ಲಿ ಏನ್ ಆಗು ಹೋಗುಗಳು ಅವೆಲ್ಲ ಈಗೆಲ್ಲ ನೋಡ್ತಾ ಇದ್ದೀವಿ. ನಾನು ಇದೆಲ್ಲ ತಮ್ಮ ಉದ್ದೇಶಿಸಿ ಏನೋ ಸೊಸೈಟಿನಲ್ಲಿ ಯಾವ ರೀತಿಯ ಒಂದು ಪೊಲೀಸಿಂಗ್ ನಾವು ಮಾಡ್ತಾ ಇದ್ದೀವಿ, ಈ ಮಾಡೋ ಕಾಲಕ್ಕೆ ಸೊಸೈಟಿ ಯಾವ ರೀತಿ ಪೊಲೀಸರ ಜೊತೆಗೆ ಕಾನೂನು ಜೊತೆಗೆ ಯಾವ ರೀತಿ ಸ್ಪಂದಿಸಬೇಕಾಗಿದೆ ಅಂತ ಅನ್ನೋದ್ರ ಬಗ್ಗೆ ಈ ಮಾತನ್ನು ತಮ್ಮನ್ನ ಹೇಳಿಕ್ಕೆ ಬಯಸ್ತಾರೆ. ಏನು ಸೊಸೈಟಿನಲ್ಲಿ ಟೆಕ್ನಾಲಜಿ ಯಾವ ರೀತಿ ಗ್ರೋ ಆಗ್ತಾ ಇದೆ, ಟೆಕ್ನಾಲಜಿ ಯಾವ ರೀತಿ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಅಳವಡಿಸ್ಕೊಂಡು ಇದು ಮಾಡ್ಕೊಂಡು ನಡೀತಾ ಇದೆ, ಆ ಒಂದು ಇದರಲ್ಲಿ ಹೆಚ್ಚಾಗಿ ಏನೋ ಒಂದು ತಪ್ಪು ದಾರಿ ಅಂತ ಅನ್ಬೋದು, ಅಥವಾ ಜನ ಬಹಳ ಸರಳವಾಗಿ ಹಣ ಗಳಿಕೆ ಅನ್ನೋ ವಿಚಾರ ಬಗ್ಗೆ ಒಂದು ತಪ್ಪು ಗ್ರಹಿಕೆಯಲ್ಲಿ ಏನು ಹೋಗ್ತಾ ಇದ್ದಾರೆ, ಆ ಒಂದು ವಿಚಾರವಾಗಿ ಸೈಬರ್ ಅಪರಾಧಗಳು ಬಹಳಷ್ಟು ಆಗ್ತಾ ಇದೆ. ಸೊ ಏನು ತಾವು ಯಾವ ರೀತಿ ಒಂದು ಸೊಸೈಟಿನಲ್ಲಿ ಕಾಲ ಕಾಲಕ್ಕೆ ಕಾನೂನನ್ನು ಸಹ ಏನು ಅಮೆಂಡ್ಮೆಂಟ್ ಆಗಿ ಅಥವಾ ಹೊಸ ಕಾನೂನು ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಯಾವ ಕಾನೂನಿನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕಾನೂನನ್ನ ಏನು ಚಟ್ಟೆ ಅದನ್ನ ಏನು ಇದು ಮಾಡಿ ನಮಗೆ ಸಿಸ್ಟಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ನಾವು ಏನ್ ಮಾಡ್ತಾ ಇದ್ದೇವೆ, ಟೆಕ್ನಾಲಜಿನ ಯೂಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಬಟ್ ಟೆಕ್ನಾಲಜಿನ ದುರ್ಬಳಕೆ ಮಾಡ್ಕೊಳ್ಳೋದ್ರಲ್ಲೇ ಹೆಚ್ಚು ನಾವು ಆಸಕ್ತಿಯನ್ನ ತೋರಿಸ್ತಾ ಇದ್ದೇವೆ. ಅದನ್ನ ಪ್ರಾಪರ್ ಯೂಸ್ ಮಾಡೋದ್ರಲ್ಲಿ ನಾವೆಲ್ಲ ತಪ್ತಾ ಇದ್ದೇವೆ. ಸೊ ಅದಕ್ಕೆ ನೀವು ಈ ಸಂದರ್ಭದಲ್ಲಿ ಏನ್ ಸೈಬರ್ ಅಪರಾಧಗಳು ಏನ್ ಬಹಳ ಆಗ್ತಾ ಇದಾವೆ, ಅದರಲ್ಲಿ ಸೈಬರ್ ಅಪರಾಧ ಅಂತ ಅಂದ ತಕ್ಷಣ ನಾವು ಬರೀ ಅದು ಯಾವುದೋ ನಾವು ಸೈಬರ್ ಫ್ರಾಡ್ ಅಥವಾ ಇನ್ಫಾರ್ಮೇಶನ್ ಫ್ರಾಡ್ ಅಂತ ಆ ತರ ತಿಳ್ಕೊಳ್ಳೋದ್ರ ಜೊತೆಗೆ ಏನು ಈಗಾಗಲೇ ತಾವೆಲ್ಲ ಈಗ ಬಂದಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಬಹುದು, ಈಗಾಗಲೇ ನೀವು ನೋಡಿರ್ಬೋದು ಫೇಸ್ ಮಾಸ್ಕ್ ಇದು ಮಾಡುವಂತ ಇಲ್ಲಿ ನಾನು ಮಹಿಳೆಯರಿಗೆ ಹೆಚ್ಚಾಗಿ ನಾನು ಏನು ಓದ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನೀವು ನಿಮ್ಮ ಯಾವುದೇ ನಮ್ಮ ವೈಯಕ್ತಿಕ ವಿಚಾರಗಳನ್ನ ಇನ್ನೊಬ್ಬರಿಗೆ ತಿಳಿಸ್ಕೊಡುವಂತ ಅವಶ್ಯಕತೆ ಏನಿದೆ. ಸೊ ಏನಾಗ್ತದೆ, ಮಾರ್ಫಿಂಗ್ ಅಂತ ಮಾಡ್ತಾರೆ, ವ್ಯಕ್ತಿಯ ಫೋಟೋನ ಮುಖ ಚಿತ್ರನ ಮಾತ್ರ ಬೇರೆ ತೆಗೆದು ಹಾಕಿ ನನ್ನ ಮುಖ ಮೇಲೆ ಹಾಕೊಳ್ಳೋದು, ಸೊ ನನ್ನನ್ನು ಡಿಫೇಮ್ ಮಾಡೋದ್ರಲ್ಲಿ ಇವು ಇಂಥವೆಲ್ಲ ಬಹಳಷ್ಟು ನಡೀತಾ ಇದಾವೆ. ತಾವು ಇದ್ರ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡಿ. ನೀವು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪ್ಲಾಟ್ಫಾರ್ಮ್ ಇರಲಿ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅನಾವಶ್ಯಕವಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಹಾಗೂ ಮತ್ತೆ ಇನ್ನೊಂದು ನಾನೇ ಹೊರಗಡೆ ಹೋಗಿರ್ತೇನೆ, ನಾನೇ ಏನೋ ಒಂದು ಇದ್ರಲ್ಲಿ ಪರ್ಚೇಸ್ ಮಾಡಿದಾಗ ಸರ್ ಇವ್ರ ಮೊಬೈಲ್ ನಂಬರ್ ಅಂತ ಯಾಕೆ ಕೊಡ್ಬೇಕು, ಮೊಬೈಲ್ ಇಟ್ಸ್ ನಾಟ್ ಕಂಪಲ್ಸರಿ, ಯಾಕೆ ನನ್ನ ಮೊಬೈಲ್ ನಂಬರ್ ಇನ್ನೊಬ್ರಿಗೆ ಕೊಡ್ತೀನಿ. ಸೊ ಇದನ್ನ ಒಂದು ಡಾಟಾ ಸೇವ್ ಮಾಡ್ಕೊತಾರೆ. ಇವಾಗ ಫೋಟೋಸ್, ನಿಮ್ಮ ವೈಯಕ್ತಿಕ ಇದು, ನಿಮ್ಮ ಗಾಡಿ, ಮನೆ, ಅಥವಾ ಇನ್ನೇನೋ ನಿಮ್ಮ ಮೊಬೈಲ್ ನಂಬರ್ಸ್ಗಳು, ಆನಂತರ ಮತ್ತೆ ಆಧಾರ್ ಕಾರ್ಡು ಎಲ್ಲರೂ ಕೊಡಕ್ ಹೋಗ್ಬೇಡಿ. ನಿಮಗೆ ಗೊತ್ತಿದೆ ಯಾವ ಪರ್ಪಸ್. ಕಾಲೇಜ್ ಅಡ್ಮಿಷನ್ ಬಂದಿದ್ದೀರಿ, ಹೌದು ನೀವು ಕೊಡ್ಲೇಬೇಕಾಗುತ್ತೆ. ಕಾಲೇಜ್ ಅಡ್ಮಿಷನ್ ಬಂದಾಗ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಅದಕ್ಕಂತಾನೆ ಪ್ರೊಫಾರ್ಮ್ ಇದೆ, ಪ್ರೊಫಾರ್ಮ್ ತುಂಬಿ ಕೊಡ್ಬೇಕು. ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಾ ಇದೆ. ನಿಮ್ಮ ಡಾಟಾ, ನಿಮ್ಮ ಮೊಬೈಲ್, ನನ್ನ ಉದಾಹರಣೆ, ನನ್ನ ಮೊಬೈಲ್ ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ನನ್ನಲ್ಲಿ ಪೂರಾ ನಾಮಾವಶೇಷ ಅದು ಸಾಕುವಷ್ಟು ಮಟ್ಟಿಗೆ ನನ್ನಲ್ಲಿ ಇನ್ಫಾರ್ಮೇಶನ್, ನಂದು ವೈಯಕ್ತಿಕ ಡಾಟಾ ಆಗ್ತದೆ. ಅದನ್ನ ಯಾರೋ ದುರುಪಯೋಗ ಮಾಡ್ಕೊಂಡ್ರೆ ನನಗೆ ಕೊಟ್ಟು ಝೀರೋ ಮಾಡೋದು. ಹಾಗೆ ಪ್ರತಿಯೊಬ್ಬರು ಸಹ ನಾವು ಬಹಳಷ್ಟು ಮಾಹಿತಿಗಳನ್ನ ಈ ಮೊಬೈಲ್ ನಲ್ಲಿ ನಾವು ಸೇವ್ ಮಾಡ್ಕೊತಾರೆ, ಇದು ಮಾಡ್ತಾರೆ. ಸೊ ಇದನ್ನೆಲ್ಲ ಹ್ಯಾಕ್ ಮಾಡ್ತಾರೆ. ಈಗಾಗಲೇ ನೀವು ನೋಡಿದ್ರಿ, ಯಾವ್ದಾವ್ದೋ ಆಪ್ ನ ಸುಮ್ಮನೆ ಯಾವ್ದೋ ಬಂದ ತಕ್ಷಣ ಕೆಲವೊಬ್ರು ಏನು ಅಭ್ಯಾಸ ಮಾಡಿದಂತೆ ಏನ್ ಬರ್ತಾರೆ ಸುಮ್ಮನೆ ಹೋಗ್ತದೆ, ಅದು ಹಿಂದೆ ಮುಂದೆ ನೋಡಂಗಿಲ್ಲ. ನೀವೆಲ್ಲ ಕೇಳ್ತೀರಿ, ಏನ್ ಪರ್ಮಿಷನ್ಸ್ ಕೇಳ್ತದೆ ಯಾವ್ದೋ ಒಂದು ಆಪ್ ಕೊಡುವಾಗ, ನೀವು ಅಲ್ಲಿ ನೋಡ್ತೀರಿ ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಕೇಳ್ತದ, ಅವಶ್ಯಕತೆ ಇದೆ ಕೊಡೋದಕ್ಕೆ. ಓನ್ಲಿ ಡ್ಯೂರಿಂಗ್ ದ ಯೂಸೇಜ್ ಆಫ್ ದ ಆಪ್ ಅಂತ ಕೊಡಬೇಕು. ಅದು ಯಾರು ಓದಂಗಿಲ್ಲ, ಎಲ್ಲರೂ ಅಲ್ಲೋ. ಸೊ
ಸೊ ನಾನು ಒಂದೇ ಸಣ್ಣ ಉದಾಹರಣೆ ಕೊಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದಾ, ನಾವು ಏನ್ ಹೇಳ್ತೀವಿ, ಏನೊಂದು ಫ್ಯಾಕ್ಟ್ ಚೆಕ್ ಅಂತ ತಕೊಂಡು ಅದು ಒಂದು ವೆಬ್ಸೈಟ್ ಇದೆ ಅಥವಾ ಆಪ್ ಇದೆ. ನೀವು ಅದಕ್ಕೂ ಸಹಿತ ನೀವು ಯಾವುದೇ ಬಂದಾಗ ಎಲ್ಲಾ ವಿಷಯ ವಾಟ್ಸಪ್ ಅಲ್ಲಿ ಬರ್ತಕ್ಕಂಥದ್ದು ಅಥವಾ ಸೋಷಿಯಲ್ ಮೀಡಿಯಾ ಬರ್ತಕ್ಕಂಥದ್ದು ಎಲ್ಲವೂ ನಿಜವಲ್ಲ, ಹಾಗೆ ತಕೊಂಡು ಎಲ್ಲವೂ ಸುಳ್ಳು ಅಂತಲ್ಲ. ಸೊ ಅದನ್ನ ನಾವು ನಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಮ್ಮ ಅನಾಲಿಸಿಸ್ ಬಿಟ್ಟಿದ್ದು, ನಾವು ಅನಲೈಸ್ ಮಾಡ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ನೋದು ಒಂದಂತದ್ದು ಯಾವ್ದಿದೆ ಅಂತಕ್ಕಂಥದ್ದು. ಸೊ ಇಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನೀವೆಲ್ಲ ಅನುಕೂಲ ಮಾಡ್ತಕ್ಕಂಥ ಸಂಸ್ಥೆಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀನಾಥ್ ಅವರಿಗೆ ಹಾಗೂ ಹೊಸದಾಗಿ DSP ಅವರು ರೋಷನ್ ಅವರೆಲ್ಲರೂ ಸಹ ರೋಷನ್ ಅವರಿಗೆ ತಾವೆಲ್ಲರೂ ಸಹಕಾರ ನೀಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಮಾತಾಡಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದ.